ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಿಂದ 6ನೇ ಗ್ಯಾರಂಟಿ 40-60 ಅಳತೆಯ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಂಡವರಿಗೆ ಬಂಪರ್ ಲಾಟ್ರಿ. ಹಳೆಯ ಕಟ್ಟಡಗಳಿಗೆ ಒನ್ ಟೈಮ್ ಸೆಟಲ್ಮೆಂಟ್. ಲಕ್ಷಾಂತರ ಕುಟುಂಬಗಳ ದಶಕಗಳ ಕಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರ. ಹಲೋ ಬೆಂಗಳೂರು, ನಮಸ್ಕಾರ. ಉಪಮುಖ್ಯಮಂತ್ರಿ ಹಾಗೂ ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಮಹತ್ವದ 6ನೇ ಗ್ಯಾರಂಟಿ ಕೊಡೋಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ 40-60 ಅಳತೆಯ ಮನೆ ಕಟ್ಟಿ ಓಸಿ ಇಲ್ಲದೆ ಪರದಾಡ್ತಿರುವ ಲಕ್ಷಾಂತರ ಮಂದಿ ಜನರಿಗೆ ಈಗ ಒಳ್ಳೆಯ ಕಾಲ ಕೂಡಿ ಬಂದಿದೆ ಅನ್ಸತ್ತೆ. ಡಿಕೆ ಶಿವಕುಮಾರ್ ಮೇ 13ರಂದು ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಬೆಂಗಳೂರಿನ ಜನತೆಗೆ ಮಾತ್ರ ಅಂತ ನಾವ್ಯಾರು ಕೂಡ ಅಂದುಕೊಂಡಿರ್ಲಿಲ್ಲ. ಅದು ಇಡೀ ಕರ್ನಾಟಕದ ಜನತೆಗೆ ಇರ್ಬೋದು ಅಂತ ಅಂದುಕೊಂಡಿದ್ವಿ. ಆದ್ರೆ ಈ ಗುಡ್ ನ್ಯೂಸ್ ರಾಜಧಾನಿಯಲ್ಲಿ ಮನೆ ನಿರ್ಮಿಸಿ ಓಸಿ ಇಲ್ಲದೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕಕ್ಕಾಗಿ ಪರದಾಡ್ತಾ ಇದ್ದ ಲಕ್ಷಾಂತರ ಜನರಿಗೆ ದೊಡ್ಡ ಸಮಾಧಾನ ತರುವಂತಹ ಗ್ಯಾರಂಟಿ ಯೋಜನೆಯಂತೂ ಹೌದು. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಕಟ್ಟಡ ಪೂರ್ಣಗೊಂಡ ನಂತರ ಬಿಬಿಎಂಪಿಯಿಂದ ಓಸಿ ಪಡೆಯೋದು ಕಡ್ಡಾಯ. ನಿಯಮಗಳ ಉಲ್ಲಂಘನೆ ಅಥವಾ ತಾಂತ್ರಿಕ ಕಾರಣಗಳಿಂದಾಗಿ 90% ಕಟ್ಟಡಗಳಿಗೆ ಓಸಿಯೇ ಸಿಗ್ತಾ ಇರಲಿಲ್ಲ. ಇದರಿಂದಾಗಿ ಅಂತಹ ಮನೆಗಳಿಗೆ ಅಧಿಕೃತವಾಗಿ ಕಾವೇರಿ ನೀರು ಅಥವಾ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಪಡೆಯುವುದಕ್ಕೆ ಅಡ್ಡಿಯಾಗಿತ್ತು. ಆದ್ರೆ ಈಗ ಸರ್ಕಾರ 3000 ಚದರ ಅಡಿವರೆಗಿನ ನಿವೇಶನಗಳಲ್ಲಿ ನಿರ್ಮಿಸಲಾದ ಕಟ್ಟಡಗಳಿಗೆ ಓಸಿ ನಿಯಮದಿಂದ ವಿನಾಯಿತಿ ಕೊಡೋಕೆ ಗಂಭೀರ ಚಿಂತನೆ ನಡೆಸಿದೆ. ಈ ಯೋಜನೆ ಮುಖ್ಯವಾಗಿ 40-60 ಅಳತೆಯ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಂಡಿರುವ ಮಧ್ಯಮ ವರ್ಗದ ಜನರಿಗೆ ವರದಾನವಾಗಲಿದೆ. ಈಗಾಗಲೇ ನಿರ್ಮಾಣವಾಗಿರುವ ಹಳೆಯ ಕಟ್ಟಡಗಳಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾದರಿಯಲ್ಲಿ ಈ ವಿನಾಯಿತಿ ಘೋಷಣೆಯಾಗುವ ಸಾಧ್ಯತೆ ಇದೆ. ನೋಡಿ, ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿಗೆ ಹಣ ಇಲ್ಲ. ಜಿಬಿಎ ಚುನಾವಣೆ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಎಲೆಕ್ಷನ್ಗೂ ದುಡ್ಡಿಲ್ಲ ಅಂತಿದ್ದಾರೆ. ಅದಕ್ಕಾಗಿಯೇ ಜನರಿಂದ ಲೂಟಿ ಹೊಡೆಯುವ ಪ್ಲಾನ ಇದು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸಿದೆ. ಈ ಹಿಂದೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದವರಿಗೆ ರಿಯಾಯಿತಿ ಕೊಟ್ಟು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಅಂದ್ರು. ಸಿಕ್ಕಿದ್ದೇ ಚಾನ್ಸ್ ಅಂತ ಟ್ಯಾಕ್ಸ್ ಕಟ್ಟಿಲ್ದೇ ಇರೋರೆಲ್ಲರೂ ಕೂಡ ಸರ್ಕಾರದ ಖಜಾನೆ ತುಂಬಿಸ್ಬಿಟ್ರು. ಇನ್ನು ಅಕ್ರಮ ಸಕ್ರಮ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರು. ಅದರಲ್ಲೂ ಸರ್ಕಾರದ ಖಜಾನೆಗೆ ದುಡ್ಡು ಬಂತು. ಬಿ ಖಾತಾಯಿಂದ ಎ ಖಾತಾ ಮಾಡಿಸ್ಕೊಳ್ಳಿ ಅಂತ ಆಫರ್ ಬಿಟ್ಟಿದ್ದಾರೆ. ಅದಕ್ಕೂ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತಾರೆ. ಈಗ ಬೆಂಗಳೂರಿನಲ್ಲಿ ಓಸಿ ಸಿಗದೆ ಬಾಕಿ ಉಳ್ಕೊಂಡಿರುವಂತಹ ಲಕ್ಷಾಂತರ ನಿವೇಶನಗಳಿಗೆ ವಿನಾಯಿತಿ ಕೊಟ್ಟು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನು ಗಾಳ ಹಾಕಿ ಜನರ ದುಡ್ಡಿನಿಂದಲೇ ಸರ್ಕಾರದ ಖಜಾನೆ ತುಂಬಿಸೋಕೆ ಹೊರಟಿರುವಂತಹ ಡಿಸಿಎಂ ಸಾಹೇಬ್ರೆ, ನಿಮ್ಮ ಚಾಣಾಕ್ಷತನವನ್ನ ಮೆಚ್ಚಿಕೊಳ್ಳಲೇಬೇಕು. ನಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿಸಿಕೊಳ್ಳೋದಲ್ಲದೆ ನಾವು ಕಷ್ಟಪಟ್ಟು ದುಡಿದು ಸೇವ್ ಮಾಡಿರುವಂತಹ ಹಣದಲ್ಲಿ ಈ ರೀತಿ ಜನರಿಂದ ಲೂಟಿ ಮಾಡಿ ಸರ್ಕಾರ ನಡೆಸುವಂತ ನಿಮ್ಮ ದುರಾಲೋಚನೆ ಇದೆಯಲ್ಲ, ಪಾಪ ನಮ್ಮ ಕನ್ನಡ ನಾಡಿನ ಪಾಪದ ಜನಗಳಿಗೆ ಹೇಗೆ ಅರ್ಥ ಆಗ್ಬೇಕಲ್ವಾ? ಹೆಂಗೋ ಓಸಿ ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಾ ಇರುವಂತಹ ಬಡಪಾಯಿಗಳ ಮೇಲೆ ನಿಮ್ಮ ಈ ಸವಾರಿ ಇದೆಯಲ್ಲ, ಎಷ್ಟು ದಿನ ನಡೆಯುತ್ತೆ ಅಂತ ನೋಡೇ ಬಿಡೋಣ. ಆದ್ರೆ ನೆನಪಿರ್ಲಿ ವೀಕ್ಷಕರೇ, ಈ ರಿಯಾಯಿತಿ ಕೇವಲ ಅಸ್ತಿತ್ವದಲ್ಲಿರುವ ಕಟ್ಟಡಗಳಿಗೆ ಮಾತ್ರ ಸೀಮಿತವಾಗಿದ್ದು ಇನ್ನು ಮುಂದೆ ನಿರ್ಮಿಸುವ ಹೊಸ ಕಟ್ಟಡಗಳಿಗೆ ನಿಯಮಗಳು ಅನ್ವಯವಾಗಲಿವೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಓಸಿ ನಿಯಮದಿಂದ ವಿನಾಯಿತಿ ನೀಡುವ ಈ ನಿರ್ಧಾರದಿಂದ ಬೆಂಗಳೂರಿನ ಲಕ್ಷಾಂತರ ಕುಟುಂಬಗಳ ದಶಕಗಳ ಕಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತೂ ಸಿಗ್ತಾ ಇದೆ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನ ಶೇರ್ ಮಾಡಿ. ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ವಾಹಿನಿ.